ಚಿತ್ರಗುಪ್ತರೇ, ಪ್ರಭು. ಆ ನಾಗರಾಜ್ ಕುಂಡಿಪಲ್ಲಿ ಹೆದರಿ ನಮಗೆ ಇಲ್ಲೇ ರೂಮು ಮಾಡಿರಬಹುದು. ಇವತ್ತು ಅವನ ಕೊರಳಿಗೆ ಪಾಶಾನ ಹಾಕಿಯೇ ಬಿಡೋಣ. ನಡ್ರಿ ಚಿತ್ರಗುಪ್ತರೇ, ಇದೇ ದಿಕ್ಕಿ ಹೋಗಂಬ. ಇದೇ ದಿಕ್ಕಿಗೆ ನಡ್ರಿ. ಯಮ ಯಮ ಧರ್ಮ ಯಮ ಧರ್ಮ ತಾಂಗ ಮಾಡಿರ್ಬೋದು. ಈ ಯಮ ಧರ್ಮ ಬರುತ್ತೇನೆ ಅಂದಾಗ ಗೊತ್ತಾಗಿ ಚಡ್ಡಿಯಲ್ಲಿ ಪುಸು ಪುಸುನೆ ಉಚ್ಚಿ ಹೊಯ್ದುಕೊಂಡಿರಬಹುದು. ಇದು ವಿಜಯಪುರದಲ್ಲಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಬಹಳಷ್ಟು ಫೇಮಸ್ ಆದ ಹೋಟೆಲು. ಹೋಟೆಲ್ ಮಯೂರ್ ಇಲ್ಲಿ ಅಡಗಿದ್ದಾನೆ. ಇಲ್ಲಿ ಅಡಿಗೆನ. ಹಾಗಾದರೆ ನಡೀರಿ, ಅವನನ್ನ ಕುಡುಪಲ್ಲಿ ಬರುತ್ತೇನೆಂದು ಗೊತ್ತಿದ್ದು ಅವನು ಈ ಎಲ್ಲೋ ಯಾವುದೋ ರೂಮಿನಲ್ಲಿ ಅಡಗಿ ಕುಳಿತುಕೊಂಡಿದ್ದಾನೆ. ನಡೀರಿ, ಹಾಗಾದರೆ ಅವನನ್ನು ನಾವು ಹುಡುಕೋಣ. ಈ ನರಮಹಾನವರು ಯಾಕೆ ಬೆನ್ನತ್ತಿದ್ದಾರೆ? ಅವರು ನನ್ನ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ನಿಮ್ಮ ಎಲ್ಲರಿಗೂ ಕುತ್ತಿಗೆಗೆ ಉರುಳು ಹಾಕಿಬಿಡುತ್ತೇನೆ. ನೋಡಿದಿರಾ ಯಮ ಧರ್ಮನ ಪವರು. ನಮ್ಮ ಕೋಣ ಎಲ್ಲಿ ಹೋಯ್ತು? ನಮ್ಮ ಕೋಣ ನಾಗರಾಜ್ ಹೆಸರು ಕೇಳಿದ ತಕ್ಷಣ ಓಡಿ ಹೋಯ್ತು. ಏಕೆ ಗೊತ್ತಾ? ಅವನು ವಾರಕ್ಕೊಂದ್ಸರಿ ಹಲ್ ತಿಕ್ತಾನ, 3 ತಿಂಗಳಿಗೊಂದ್ಸರಿ ಜಳಕ ಮಾಡ್ತಾನ, ಅದಕ್ಕೆ ಓಡಿ ಹೋಗಿದೆ. ಇಲ್ಲಿ ಯಾರಾದ್ರೂ ಕುಡುಪಲ್ಲಿ ಇರಬಹುದೇ? ಏ ನರಮಾನವ, ಏನು ನಿಮ್ಮ ಹೆಸರು ಕುಡುಪಲ್ಲಿಯೇ? ಅಲ್ಲ. ನಿಮ್ಮ ಹೆಸರು ಕುಂಡಿಪಲ್ಲಿಯೇ? ಅಲ್ಲ. ನೀವು ನಾಗರಾಜ್ ಕುಂಡಿಪಲ್ಲಿ ಕಾಕಾನೇ? ಅಲ್ಲ. ಇಲ್ಲಿ ಯಾರು ಇಲ್ಲ. ನಡೀರಿ, ಒಳಗಡೆ ಹೋಗಿ ನೋಡೋಣ. ಧರ್ಮ ಯಮ ಧರ್ಮ. ಧರ್ಮ ಯಮ ಧರ್ಮ. ಚಿತ್ರಗುಪ್ತರೇ, ನಾಗರಾಜ್ ಕುಂಡಿಪಲ್ಲೆ ಇಲ್ಲೇ ಬಂದಿರಬಹುದೇ? ಇಲ್ಲೇ ಬಂದಿರಬಹುದು. ಯಾಕಂದ್ರೆ ಅವನು ಕುಂಡಿಪಲ್ಲೆ ಹೋಗಿ ಮೆಂತೆಪಲ್ಲೆ ಆಗಿದ್ದಾನೆ. ಸಾಣೆ ಬೆನ್ನೂರಿನ ನಾಗರಾಜ್ ಕುಂಡಿಪಲ್ಲೆ ಕಲಿಯುಗದಲ್ಲಿ ಎಲ್ಲರಿಗೂ ಫೋನ್ ಮಾಡಿ ಬಹಳಷ್ಟು ಫೇಸ್ಬುಕ್ ನಲ್ಲಿ ತಲೆ ತಿನ್ನುತ್ತಿದ್ದಾನೆ. ಎಲ್ಲರೂ ಏನು ಹೇಳುತ್ತಿದ್ದಾರೆ? ಆ ನಾಗರಾಜ್ ಕುಂಡಿಪಲ್ಲಿಯ ಕಾಟ ನಮಗೆ ಸಹಿಸಲು ಆಗುತ್ತಿಲ್ಲ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಮಹಿಳೆಯರು, ಎಷ್ಟೋ ಜನ ಯುವಕರು ನನಗೆ ಪತ್ರದ ಮೂಲಕ ರವಾನೆ ಮಾಡಿದ್ದಾರೆ. ಯಮಧರ್ಮರಾಯ, ಆ ಕುಂಡಿಪಲ್ಲಿಯನ್ನು ನೀವು ಬಿಡಬೇಡಿ, ಏಕೆಂದ್ರೆ ಅವನು ಕಲಿಯುಗದಲ್ಲಿ ಎಲ್ಲವೂ ಹದಿಗೆಡಿಸಿ ಬಿಡ್ಲಾಕತ್ತಾನ, ಹೈದರಾಬಾದ್ ಆಗಿಬಿಟ್ಟ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವನು ನಮಗೆ ಹೆದರಿ ಇದೇ ಲಾಡ್ಜ್ನಲ್ಲಿ ರೂಮ್ ಮಾಡಿರಬಹುದಲ್ಲ? ಹೌದು. ಹಾಗಾದರೆ ಆ ಕುಂಡಿಪಲ್ಲಿಯ ನಂಬರ್ ಎಷ್ಟಿದೆ ನೋಡಿ. ಕುಂಡಿಪಲ್ಲೆ ನಂಬರ್ 1 ಆಗಿದೆ. ಲೇ ಕುಂಡಿಪಲ್ಲೆ ಹೋಗಿ ನೀ ಮೆಂತೆಪಲ್ಲೆ ಆಗ್ಬಿಟ್ಟಿ. ಯಾಕಂದ್ರೆ ಇಂದಿಗೆ ಅವನ ಕತೆ ಮುಗಿಯಿತು. ನಿನ್ನನ್ನು ಕರೆದುಕೊಂಡು ಹೋಗಲು ಪಾಷಾಣವನ್ನು ನಾವು ತಂದಿದ್ದೇವೆ. ನಿನ್ನ ಹೆಸರು ಕೇಳಿದ ತಕ್ಷಣ ಕೋಣ ಓಡಿ ಹೋಯಿತು. ನಡೀರಿ, ಹಾಗಾದ್ರೆ ಆ ಕುಂಡಿಪಲ್ಲಿ ಎಲ್ಲಿದ್ದಾನೆ ಹುಡುಕಿಕೊಂಡು ಬರೋಣ. ಧರ್ಮ ಯಮ ಧರ್ಮ. ಚಿತ್ರಗುಪ್ತ, ಹೇಳ ಪ್ರಭು. ಇಲ್ಲಿ ಎಲ್ಲೂ ಅವನು ಕಾಣುತ್ತಿಲ್ಲ. ಆ ನಾಗರಾಜ್ ಕುಂಡಿಪಲ್ಲೆ ನಮ್ಮ ಈ ರೂಮಿನಲ್ಲಿದ್ದಾನೆ. ಬೀಗ ಇದೆ. ಈ ನಾಗರಾಜ್ ಕುಂಡಿಪಲ್ಲೆ ನಮ್ಮನ್ನು ನಾವು ಬರುತ್ತೀವಿ ಎಂದು ಕಂಡ ತಕ್ಷಣ ಅವನು ಓಡಿ ಹೋಗಿದ್ದಾನೆ. ರೂಮ್ ನಂಬರ್ 11ರಲ್ಲಿ ಇದ್ದ. ಆದರೆ ಆ ನಾಗರಾಜ್ ಕುಂಡಿಪಲ್ಲೆ ಓಡಿ ಹೋಗಿದ್ದಾನೆ. ಅವನ ಚಡ್ಡಿ ಮಾತ್ರ ಇಲ್ಲಿ ಬಿದ್ದಿದೆ ರೂಮ್ನಲ್ಲಿ. ಅವನು ಮರೆತು ಚಡ್ಡಿ ಅಂಡರ್ವೇರ್ ಬಿಟ್ಟು ಬರೀ ಪ್ಯಾಂಟ್ ಹಾಕಿಕೊಂಡು ಹೋಗಿದ್ದಾನೆ. ನಡಿ, ಹಾಗಾದ್ರೆ ಅವನನ್ನು ಹುಡುಕಿಕೊಂಡು ಬರೋಣ. ಧರ್ಮ ಯಮ ಧರ್ಮ. ಗುಪ್ತಾ, ಹೇಳ ಪ್ರಭು. ಆ ಕುಂಡಿಪಲ್ಲೆ ನಾಗರಾಜನನ್ನು ಹುಡುಕಿ ಸಾಕಾಯಿತು. ಎಲ್ಲಿ ಹೋಗಿರಬಹುದು ಆ ಕುಂಡಿಪಲ್ಲೆ ನಾಗರಾಜ? ಪ್ರಭು, ಅವನನ್ನು ಈ ದಿಕ್ಕಿನಲ್ಲಿ ಹೋಗಮ್ಮ. ಇದು ವಿಜಯಪುರದ ಅಂಬೇಡ್ಕರ್ ಸರ್ಕಲ್ ನಿಂದ ಹೋಗೋಣವೇ? ಹೋಗಮ್ಮ. ಕುಂಡಿಪಲ್ಲೆ ನಾಗರಾಜನನ್ನು ಬಿಡಬಾರ್ದು ಇವತ್ತು ನಾವು. ಏಕೆಂದ್ರೆ ಅವನ ಇವತ್ತು ಮೇಲೆ ಕರೆದುಕೊಂಡು ಬಾ ಅಂತ ಬ್ರಹ್ಮದೇವರು ನಮಗೆ ಆದೇಶವನ್ನು ನೀಡಿದ್ದಾರೆ. ಈ ಧರ್ಮ ಯಮ ಧರ್ಮ. ಪ್ರಭು, ಈ ದಿಕ್ಕಿನಲ್ಲಿದ್ದಾನೆ. ಈ ದಿಕ್ಕಿನಲ್ಲಿದ್ದಾನೆ. ಆದ್ರೆ ಇವತ್ತು ನಂಬರ್ 1 ಅವಂದೇ ಐತಿ. ಯಾರ್ದು? ಕುಂಡಿಪಲ್ಲೆ ಅಂತ ಐತಿ. ಇವತ್ತು ಅವನನ್ನು ಮೇಲೆ ಕರೆದುಕೊಂಡು ಹೋಗಿ ಬಿಡೋಣ. ಈ ಪಾಷಾಣವನ್ನು ಅವನ ಕುತ್ತಿಗೆಗೆ ಹಾಕಿ ಬಿಡುತ್ತೇನೆ. ಧರ್ಮ ಯಮ ಧರ್ಮ. ನಿನ್ನ ಹೆಸರು ಏನು? ನಾಗರಾಜ್. ನಾಗರಾಜ್ ಕುಂಡಿಪಲ್ಲೆ ನೀನೇನಾ? ನಾಗರಾಜ್ ಮೆಂತೆಪಲ್ಲೆ. ಇವನು ನಾಗರಾಜ್ ಮೆಂತೆಪಲ್ಲೆ. ಹಾಗಾದ್ರೆ ನಾಗರಾಜ್ ಕುಂಡಿಪಲ್ಲೆ ತಮ್ಮನು ನಾಗರಾಜ್ ಮೆಂತೆಪಲ್ಲೆ ಇರಬಹುದೇ? ಮೆಂತೆಪಲ್ಲೆ. ಏನಿದು ಸುಂದರವಾದ ನಗರಿ ವಿಜಯಪುರ. ಈ ರೀತಿ ವಿಜಯಪುರವನ್ನು ಮಾಡಿದ ಆ ವ್ಯಕ್ತಿ, ಮಹಾನ್ ವ್ಯಕ್ತಿ ಯಾರಿರಬಹುದು? ಈ ರೀತಿ ವಿಜಯಪುರ ಸುಂದರ ನಗರಿಯನ್ನು ಮಾಡಿದ ವ್ಯಕ್ತಿ ಯಾರಿರಬಹುದು?
ಈ ಲೋಕಲ್ ಇಟ್ಟು ಸುಂದರವಾಗಿ ಮಾಡಿದವರು ಬಸನಗೌಡ ಇದ್ದಿರಬಹುದು. ಯಾರು? ಬಸನಗೌಡ ಪಾಟೀಲ್ ಯತ್ನಾಳರೇ. ಅವರೇ ಇದ್ದಿರಬಹುದು ಪ್ರಭು. ನೋಡೋಣ, ಎಲ್ಲ ಕಡೆ ಹೋಗುತ್ತಿದ್ದಾರೆ. ಧರ್ಮ ಯಮ ಧರ್ಮ, ಧರ್ಮ ಯಮ ಧರ್ಮ. ಇವತ್ತು ಬಿಡಲ್ಲ. ಆ ನಾಗರಾಜ್ ಕುಂಡಿಪಲ್ಲೆಯನ್ನು ಮೇಲೆ ಕರೆದುಕೊಂಡು ಹೋಗಿ ಬಿಡುತ್ತೇನೆ. ಕುಂಡಿಪಲ್ಲೆ, ಲೇ ನಾಗ ನಿಮ್ಮವನು ಗುಗ್ಯ, ಲೇ ನಾಗ ನಿಮ್ಮವನು ಗುಗ್ಯ. ಪ್ರಭು, ಈ ದಿಕ್ಕಿನಲ್ಲಿ ಹೋಗೋಣ. ಈ ದಿಕ್ಕಿನಲ್ಲಿ ಹೋಗೋಣವೇ? ಈ ದಿಕ್ಕಿನಲ್ಲಿ ಹೋಗೋಣ. ಈ ದಿಕ್ಕಿನಲ್ಲಿ ಸಾಗಿರಿ. ಯಾವ ಊರಿರಬಹುದು ಇದು? ಇದು ಬಿಜಾಪುರ ಪ್ರಭು. ಓಹೋ, ವಿಜಯಪುರವೇ? ಹಾಗಾದರೆ ಅವನು ನಾನು ಬರುತ್ತೇನೆ ಸುದ್ದಿ ಕೇಳಿ ವಿಜಯಪುರನ್ನು ಬಿಟ್ಟು ಸಾಣೆಬೆನ್ನೂರಿಗೆ ಓಡಿ ಹೋಗಿರಬಹುದೆಯಾ? ಕುಂಡಿಪಲ್ಲೆ ನಾಗರಾಜ, ಲೇ ನಾಗ ನಿಮ್ಮವನು ಗುಗ್ಯ, ಧರ್ಮ ಯಮ ಧರ್ಮ. ನಿನ್ನ ಹೆಸರೇನು? ನಾಗರಾಜ್ ಮೆಂತೆಪಲ್ಲಿ. ಆ ನಾಗರಾಜ್ ಕುಂಡಿಪಲ್ಲೆ ಸಹೋದರ ನಾಗರಾಜ್ ಮೆಂತೆಪಲ್ಲೆ ಇರಬಹುದು. ಮೆಂತೆಪಲ್ಲೆ. ಧರ್ಮ ಯಮ ಧರ್ಮ. ನೋಡ್ರಿ, ಆ ನಾಗರಾಜ್ ಕುಂಡಿಪಲ್ಲೆ ಮನೆ ಏನು ಹೇಳಿದ ಶಕ್ತಿ ಕುಮಾರನಿಗೆ? ಹೌದು ಪ್ರಭು. ನಾನು 2 ತತ್ತಿ ಕುಡಿದು ಎಕ್ಸರ್ಸೈಸ್ ಮಾಡುತ್ತಿದ್ದೇನೆ ಅಂತ ಹೇಳಿದ ನರಮಾನವ. ಯಮರಾಜ, ತತ್ತಿ ಅಂಗಡಿ ಇಲ್ಲೇ ಇದಲ್ಲ. 2 ತತ್ತಿ ತೆಗೆದ್ರೆ ತಾಲೀಮ್ ಮಾಡ್ತಾನಂತೆ. ಸಣ್ಣ ಸಣ್ಣ ಹುಡುಗರು 2 ತತ್ತಿ ಕುಡಿದು ಸಂಡಸ್ಕೋಕ್ಕವು, ಇವ ಬರೀ ತಾಲೀಮ್ ಮಾಡಾನಂತೆ. ನಡ್ರಿ, ಹಾಗಾದ್ರೆ ಮುಂದೆ ಹೋಗಿ ನೋಡೋಣ ನಾಗರಾಜ್ ಕುಂಡಿಪಲ್ಲೆ ಎಲ್ಲಿದ್ದಾನೆ. ಲೇ ನಾಗರಾಜ, ಈ ಯಮ ಧರ್ಮ ನಿನ್ನನ್ನು ಬಿಡೋದಿಲ್ಲ. ಧರ್ಮ ಯಮ ಧರ್ಮ. ಚಿತ್ರಗುಪ್ತ ಪ್ರಭು, ಈ ಮಾನವ ನಾಗರಾಜ್ ಕುಂಡಿಪಲ್ಲೆ ತರ ಕಾಣುತ್ತಿಲ್ಲವೇ? ಆದ್ರೆ ವಿಚಾರಿಸೋಣ ಪ್ರಭು. ಏನು ನಿನ್ನ ಹೆಸರು? ನಾಗರಾಜ್ ಕುಂಡಿಪಲ್ಲೆ. ನಾಗರಾಜ್ ಹಾದರ್ಗಿತ್ತಿ ಪಲ್ಲೆ ಅಂತೆ. ನಾಗರಾಜ್ ಪುಂಡಿ ಪಲ್ಯ ಹೋಯ್ತು, ಮೆಂತೆ ಪಲ್ಯ ಹೋಯ್ತು, ಈಗ ಹಾದರ್ಗಿತ್ತಿ ಪಲ್ಯ ಬಂತ. ಹಾಗಾದ್ರೆ ನೀವು ನಾಗರಾಜ್ ಅಲ್ಲ. ನನಗೆ ಬರುತ್ತಿರುವ ಕೋಪದಲ್ಲಿ 2 ತತ್ತಿಯನ್ನು ಕುಡಿದು ತಾಲೀಮ್ ಮಾಡಲೇ. ನಡಿ, ಚಿತ್ರಗುಪ್ತರೇ ಹೋಗೋಣ. ಆಯ್ತು ಪ್ರಭು, ನಡಿ. ಧರ್ಮ ಯಮ ಧರ್ಮ. ಬಿತ್ತು ಬಾಳೆಗೈತು ಅಪ್ಪ. ಪ್ರಭು, ಏನಾಯ್ತು? ಉಲ್ಟಿ ಬರುತ್ತಿದೆ. ಬಿತ್ತಾದಂಗೆ ಕಾಣುತ್ತೆ. ಇವರು ಓಟಿ ಕುಡಿದಿದ್ದಾನೆ, ಆ ವಾಸಿಗೆ ನನಗೆ ಉಲ್ಟಿ ಬರುತ್ತಿದೆ. ನಮ್ದು ಏನಿದ್ರು ಬಿಯರ್ ಅಲ್ಲವೇ? ಹೌದು. ನಡ್ರಿ ಹೋಗೋಣ. ಚಿತ್ರಗುಪ್ತರೇ, ಹೇಳ ಪ್ರಭು. ಎಲ್ಲಿ ಹುಡುಕಿದರಲ್ಲಿ ನಾಗರಾಜ್ ಕುಂಡಿಪಲ್ಲಿ ಸಿಗುತ್ತಿಲ್ಲವಲ್ಲ? ಎಲ್ಲಿ ಹೋಗಿರಬಹುದು? ಎಲ್ಲಿ ಹೋಗಿರಬಹುದು ಪ್ರಭು? ಎಲ್ಲಿ ಬೇಕಾದಲ್ಲಿ ನಾವು ಹುಡುಕಿ ಸಾಕಾಯಿತು. ಆದರೆ ಈ ನಾಗರಾಜ್ ಕುಂಡಿಪಲ್ಲೆ ಎಲ್ಲಿ ಪರಾರಿ ಆಗಿಬಿಟ್ಟಿದ್ದಾನಲ್ಲ. ನರ ಹೇಳಿ. ಇವತ್ತು ನಿನ್ನನ್ನು ದೇವಲೋಕಕ್ಕೆ ಕರೆದುಕೊಂಡು ಹೋಗದೆ ನಾನು ಇವತ್ತು ಮನೆಗೆ ಹೋಗೋದಿಲ್ಲ, ಮೇಲೆ ಹೋಗುವುದಿಲ್ಲ. ಪ್ರಭು, ಇದೇನಿದು? ಇದು ಬಾಳೆಹಣ್ಣ ಪ್ರಭು. ಬಾಳೆಹಣ್ಣು? ಏನಪ್ಪ ಇದು ಬಾಳೆಹಣ್ಣ? ಏನಿದು ಒಂಕಾಡೊಂಕಿ ಆಗಿದಲ್ಲ, ಏಕೆ? ಇಲ್ಲಿ ನಾಗರಾಜ್ ಕುಂಡಿಪಲ್ಲಿಯನ್ನು ಹುಡುಕಲು ಬಂದಿದ್ದೇವೆ. ಈ ಬಾಳೆಹಣ್ಣು ಏಕೆ ಒಂಕಾಗಿದೆ? ಅದೇ ಪ್ರಭು, ನನಗೆ ಗೊತ್ತಾಗಲ್ಲ. 60 ವರ್ಷದ ಬಾಳೆಹಣ್ಣು, ಆದ್ದರಿಂದ ಇದು ಒಂಕು ಆಗಿದೆ. ಆಮೇಲೆ ಕುಂಡಿಪಲ್ಲಿಗೂ ಕೂಡ ಈಗ 60 ವರ್ಷ ಅಲ್ಲವೇ? ಹಾಗಾದರೆ ಅವರ ಬಾಳೆಹಣ್ಣು ಡೊಂಕು ಆಗಿದೆಯಾ? ಲೇ ನಾಗರಾಜ್ ಕುಂಡಿಪಲ್ಲೆ, ನಿನ್ನ ಬಾಳೆಹಣ್ಣು ನೋಡೋ, ನಿನ್ನ ಬಾಳೆಹಣ್ಣು ಡೊಂಕಾಗಿದೆ. ಬಾಳೆಹಣ್ಣ ತಗೊಂಡು ಬಿಡಮ್ಮ. ಇಲ್ಲಿ ಆ ನಾಗರಾಜ್ ಕುಂಡಿಪಲ್ಲಿಯ ಒಂಕು ಡೊಂಕು ಬಾಳೆಹಣ್ಣು ಇದೆ ಅಂತಾರೆ. ಎಲ್ಲಿ ನೋಡೋಣ ಪ್ರಭು. ಇದು ಕುಂಡಿಪಲ್ಲೆನ ಬಾಳೆಹಣ್ಣು ಅಂತ ಹೇಳ್ತಾರೆ. ನಾಗ ನಿಮ್ಮವನು ಗೂಗ್ಯ. ಏನಿದು 60 ವರ್ಷದ ಬಾಳೆಹಣ್ಣು ಇರಬಹುದು. ಅವನಿಗೂ ಕೂಡ 60 ವರ್ಷ ಆಗಿದೆ. ಈ ಬಾಳೆಹಣ್ಣಿಗೂ ಕೂಡ 60 ವರ್ಷ ಆಗಿದೆ. ಚಿತ್ರಗುಪ್ತ ಪ್ರಭು, ಈ ಒಂಕು ಡೊಂಕು ಬಾಳೆಹಣ್ಣನ್ನು ತಿನ್ನುವುದು ನಮಗೆ ಆ ಶೋಭೆ ತರುವುದಿಲ್ಲ. ಇಟ್ಟಿ ಬಿಡಿ. ಹಾಗಾದರೆ ಈ ನಾಗರಾಜ್ ಕುಂಡಿಪಲ್ಲಿಯ ಬಾಳೆಹಣ್ಣಿಗೆ ನನ್ನ ಗದಾ ಸಿಗಸ. ಇಟ್ಟಿ ಬಿಡಿ ಪ್ರಭು. ಇದು ಕುಂಡಿಪಲ್ಲೆನ ಬಾಳೆಹಣ್ಣು ಮೊದಲು ಹೀಗೆ ಇತ್ತು, ಈಗ ಹಿಂಗಾಗೈತಿ. ಈಗ 60 ವರ್ಷ ಆಗಿದೆ ಅಲ್ಲವೇ? ಈಗ ಹೀಗೆ ಆಗಿದೆ. ಇದು ಬೇಡ. ಬೇಡ, ಬಿಟ್ಟು ಬಿಡಿ. ಬೇಡ, ಮುಟ್ಟಬೇಡಿ, ಬಿಟ್ಟು ಬಿಡಿ. 1 ತಿಂಗಳಿಗೊಮ್ಮೆ ಜಳಕ ಮಾಡ್ತಾನೆ, 3 ದಿವಸಕ್ಕೊಮ್ಮೆ ಹಲ್ಲು ತಿಕ್ಕುತ್ತಾನೆ. ಹೌದು ಪ್ರಭು. ಬೂರ್ಸು ಮುಕುಳಿ ನಾಗರಾಜ್ ಕುಂಡಿಪಲ್ಲೆ. ನಡ್ರಿ ಹೋಗೋಣ, ಹುಡುಕಾಡೋಣ. ಚಿತ್ರಗುಪ್ತರೇ, ಹೇಳ ಪ್ರಭು. ಈ ನಾಗರಾಜ್ ಕುಂಡಿಪಲ್ಲೆ ಇರುವ ಏರಿಯಾ ಇದೇ ಇರಬಹುದೇ? ಇದೇ ಇರಬಹುದು. ನಾವು ದೇವಲೋಕದಿಂದ ಬಂದಿರುವ ಕಾರಣವೇನು ನಿಮಗೆ ಗೊತ್ತೇ? ಹೌದು ಪ್ರಭು. ಯಮಧರ್ಮ
ಆ ಕುಂಡಿಪಲ್ಯನ ಮ್ಯಾಗ ಯಾಕಿಷ್ಟು ನಿಮ್ಮ ಕೋಪ? ಆ ನಾಗರಾಜ್ ಕುಂಡಿಪಲ್ಲೆ ಭೂಲೋಕದಲ್ಲಿ ಬಹಳಷ್ಟು ಗದ್ದಲ ಎಬ್ಬಿಸುತ್ತಿದ್ದಾನೆ. ಹಾ ಅದಕ್ಕೋಸ್ಕರ ನಿನ್ನೆ ನಮಗೆ ದೂರವಾಣಿ ಕರೆಯ ಮೂಲಕ ಇಂದ್ರದೇವ ಬ್ರಹ್ಮದೇವ ನನಗೆ ಫೋನ್ ಮಾಡಿದ್ದರು. ಆ ನಾಗರಾಜ್ ಕುಂಡಿಪಲ್ಲೆ ಕೆಳಗಡೆ ಎಲ್ಲ ಭೂಲೋಕದಲ್ಲಿ ಎಲ್ಲರಿಗೆ ಕೋಮಗಲಭೆ ಸೃಷ್ಟಿ ಮಾಡುತ್ತಿದ್ದಾನೆ. ಅದಕ್ಕೋಸ್ಕರ ಅವನನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಹುಡುಕಿ ಸಾಕಾಗಿ ಹೋಗಿದೆ. ಹೇಳ ಪ್ರಭು, ಇಲ್ಲಿ ಈ ಮನೆಯಲ್ಲಿ ಇರಬಹುದೇ ಅಥವಾ ಈ ಮನೆಯಲ್ಲಿ ಇರಬಹುದೇ? ಯಾವ ಮನೆಯಲ್ಲಿ ಆ ನಾಗರಾಜ್ ಕುಂಡಿಪಲ್ಲೆ ಇರಬಹುದು ಅಂತ ನಮಗೆ ಸಂಶಯ ಬರುತ್ತದೆ. ಯಾಕಂದ್ರೆ ಅವನು ತಿಂಗಳಿಗೊಮ್ಮೆ ಜಳಕ ಮಾಡುತ್ತಾನೆ. ಹೌದು ಪ್ರಭು. ಕಬ್ಬೆಂದು ಹೊಲಸು ವಾಸ ಬರುತ್ತದೆ. ಹಾಲು ಸಟ್ಟು ಹಾಕಿಕೊಂಡ ನಾಗರಾಜ್ ಕುಂಡಿಪಲ್ಲೆಗೆ ಇಷ್ಟು ಸೊಕ್ಕಿರಬೇಕಾದ್ರೆ ಯಮ ಧರ್ಮ ನಾನು ನನಗಿಷ್ಟು ಸೊಕ್ಕಿರಬಹುದು. ಈಗ ಅವನ ಲಿಸ್ಟ್ ಮೊದಲನೇ ಹೆಸರು ಅವನದೇ ಇದೆ ಅಲ್ಲವೇ? ಹೌದು ಪ್ರಭು. ಅದಕ್ಕೋಸ್ಕರ ಅವನು ಇನ್ನು ಕಲಿಯುಗದಲ್ಲಿ ಯಾರಿಗೂ ತಲೆ ತಿನ್ನಬಾರದು, ಫೇಸ್ಬುಕ್ ನಾಗ ಲೈವ್ ಬರಬಾರದು. ಚಿತ್ರಗುಪ್ತ ಹೇಳ ಪ್ರಭು, ನಾಗರಾಜ್ ಈ ಗಿಡದಲ್ಲಿ ಇರಬಹುದೇ? ಅಲ್ಲಿಯೂ ಇರಬಹುದೇ? ಇರಬಹುದು. ಹಾಗಾದರೆ ಈ ಮನೆಯಲ್ಲಿ ಇರಬಹುದೇ? ಇರಬಹುದು. ಆ ಗೇಟಿನಲ್ಲಿ ಇರಬಹುದೇ? ಪ್ರಭು, ಗೇಟ್ ಲಾಕ್ ಆಗಿದೆ. ಗೇಟ್ ಲಾಕ್ ಆಗಿದೆ. ಈ ಗೇಟಿನಲ್ಲಿ ಇರಬಹುದೇ? ಪ್ರಭು, ಗೇಟ್ ಬಂದ್ ಆಗ್ಯದ. ಗೇಟ್ ಬಂದ್ ಆಗ್ಯದ ಅಂದ್ರೆ ಒಂದು ಬಂದ್ ಆಗ್ಯದ. ಇನ್ನೊಂದು ಸ್ವಲ್ಪ ದೂರ ಹೋಗಮ್ಮ. ಈ ನಾಗರಾಜ್ ಕುಂಡಿಪಲ್ಲೆಯನ್ನು ಮೆಂತೆ ಪಲ್ಲೆ ಮಾಡದಿದ್ದರೆ ನನ್ನ ಹೆಸರು ಯಮಧರ್ಮನೇ ಅಲ್ಲ. ಹೌದು ಪ್ರಭು, ಯಮಧರ್ಮ. ಈ ಚಡ್ಡಿ ಕುಂಡಿಪಲ್ಲೆ ಇರಬಹುದಾ? ಧರ್ಮ, ಆ ಚಡ್ಡಿಯನ್ನು ನೋಡಿಕೊಂಡು ಬರಲಿ. ಓ, ಆ ಚಿಂಗ ನಾರುವ ಚಡ್ಡಿಯನ್ನು ನೋಡಿಕೊಂಡು ಬರುತ್ತೀರಾ? ಹೋಗಿ ಬನ್ನಿ, ಆ ಕುಂಡಿಪಲ್ಲೆ ಚಡ್ಡಿ ಇರಬಹುದು. ಪ್ರಭು, ಇದೇ ಇರಬಹುದಾ? ಚಿತ್ರಗುಪ್ತರೇ, ಈ ಕಡೆ ತೆಗೆದುಕೊಂಡು ಬನ್ನಿ. ಈ ಚಡ್ಡಿ ಅವಂದಲ್ಲ, ಇದು ಯಾರದೋ ಚಡ್ಡಿ ಇರಬಹುದು. ಯಾಕಂದ್ರೆ ಅವನ ಚಡ್ಡಿ ಬಹಳ ಹೊಲಸು ನಾರುತ್ತದೆ. ಓಹೋ. ಚಿತ್ರಗುಪ್ತರೇ, ಈ ಚಡ್ಡಿ ವಾಸು ನಮಗೆ ತಲೆಗೆ ತಗಲಿ ನಮಗೆ ತಲೆ ಸುತ್ತುತ್ತಿದೆ. ಈ ಮನೆಯಲ್ಲಿ ಸ್ವಲ್ಪ ವಿಶ್ರಾಂತಿ ಮಾಡೋಣವೇ? ಇಲ್ಲಿ ಕೂತು ಸ್ವಲ್ಪ ವಿಶ್ರಾಂತಿ ಮಾಡೋಣವೇ? ಆಯ್ತು ಪ್ರಭು. ಹೇಗೂ ಕುರ್ಚಿ ಹಾಕಿದ್ದಾರೆ. ಆಯ್ತು ಪ್ರಭು, ಬನ್ನಿ. ಹಾಗಾದರೆ ಬಿಸಾಕಿ ಬಿಡಮ್ಮ. ಬಿಸಾಕಿ ಬಿಡಿ. ಧರ್ಮ ಯಮ ಧರ್ಮ. ಪ್ರಭು, ಹೇಳಿ ಚಿತ್ರಗುಪ್ತರೇ. ಈ ಮೊದಲನೇ ನಂಬರ್ ಕುಂಡಿಪಲ್ಲೆ ಅಂತ ಲಿಸ್ಟ್ ಅದ. ನಾಗರಾಜ್ ಕುಂಡಿಪಲ್ಲೆ ಇವತ್ತು ನಾವು ಮೇಲೆ ಕರೆದುಕೊಂಡು ಹೋಗಲೇಬೇಕು. ಪ್ರಭು, ಇದು ಸ್ವಲ್ಪ ನಿಮ್ಮಲ್ಲೇ ಹಿಡಿದುಕೊಳ್ಳಿ. ಯಾಕೆ? ತನ್ನ ಹೊಟ್ಟಿ ಯಾಕೋ ಗುಡುಗುಡಲ್ಲ ಹೋಗಿ ಬರ್ತೀನಿ. ನಾಗರಾಜ್ ಕುಂಡಿಪಲ್ಲೆ ಬಾಳೆಹಣ್ಣು ತಿಂದಿದ್ದೀರಾ ನೀವು? ಹೌದು. ನೋಡಿದ್ದೀರಲ್ಲ, ಅದಕ್ಕೆ ಹೊಟ್ಟೆ ನಿಮಗೆ ತುಳುಕುತ್ತಿದೆ. ಹೋಗಿ ಬನ್ನಿ, ನಾನು ಸ್ವಲ್ಪ ವಿಶ್ರಾಂತಿ ಮಾಡುತ್ತೇನೆ. ಆಯ್ತು ಪ್ರಭು, ಹೋಗಿ ಬರ್ತೀನಿ. ಧರ್ಮ ಯಮ ಧರ್ಮ. ಯಮ ಧರ್ಮ. ಓ, ಯಾರೇನು? ನಾನು ಯಮ ಧರ್ಮ. ಯಾರು ನೀನು? ನಾನು ಭೋಗರಾಜ್ ಕುಂಡಿಪಲ್ಲೆ. ಭೋಗರಾಜ್ ಕುಂಡಿಪಲ್ಲೆ. ಓ, ನಾಗರಾಜ್ ಕುಂಡಿಪಲ್ಲೆ ನಿನಗೆ ಗೊತ್ತೇ? ಅವ್ರ ಅಭಿಮಾನಿ ರೀ ನಾ. ಲೇ ನರ ಮಾಡವ, ನೀನು ಅವರ ಅಭಿಮಾನಿಯೇ? ಹಾಗಾದರೆ ಅವನ ನಂಬರ್ ಇಲ್ಲಿ ಬಂದಿದೆ. ಯಾಕಂದ್ರೆ ನಾನು ಯಮಧರ್ಮ, ಅವನನ್ನು ಮೇಲೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಗೊತ್ತಾ ನಿನಗೆ? ನೋಡು, ಇಲ್ಲಿ ನಾಗರಾಜ್ ಕುಂಡಿಪಲ್ಲೆ ಹೆಸರು ಮೇಲೆ ಫಸ್ಟ್ ಅವಂದೇ ಇದೆ. ಅವನನ್ನು ಮೇಲೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಅವನಿಗೆ ಮೇಲೆ ಕರೆದುಕೊಂಡು ಹೋದರೆ ನಮಗೆ ಎಂಟರ್ಟೈನ್ಮೆಂಟ್ ಆಗೋದಿಲ್ಲ. ಫೇಸ್ಬುಕ್ದಲ್ಲಿ, ವಾಟ್ಸಪ್ದಲ್ಲಿ, ಇನ್ಸ್ಟಾಗ್ರಾಮ್ದಲ್ಲಿ ಎಲ್ಲದಲ್ಲಿ ನಾ ಅವನ ದೊಡ್ಡ ಅಭಿಮಾನಿ ಇದ್ದೀನಿ. ಅವನಿಗೆ ಮೇಲೆ ಕರೆದುಕೊಂಡು ಹೋಗಲು ಬಂದಿದ್ದಾನೆ. ಅಮ್ಮ, ಹೇಗಾದರೂ ಮಾಡಿ ಇವರಿಗೆ ಹಾಲಿನಲ್ಲಿ ಗುಳಿಗೆ ಹಾಕಿ ಅವನ ಮೇಲಿನ ಇದ್ದುದು ತಳಗಿಟ್ಟು ಅವನಿಗೆ ಬಚಾವ್ ಮಾಡಬೇಕಾಗಿದೆ ಇವಾಗ ನಾಗರಾಜ್ ಕುಂಡಿಪಲ್ಲೆ. ಯಮಧರ್ಮ, ನಿಮಗೆ ಹಾಲು ತೊಂಬರಲೆ. ಓ, ಕಲಿಯುಗದಲ್ಲಿ ನಾವು ಮೇಲೆ ಕರೆದುಕೊಂಡು ಹೋಗಲು ಬಂದಾಗ ನಮಗೆ ಹಾಲಿನ ಸತ್ಕಾರವೇ? ತೊಂಬರಲೆ, ತೆಗೆದುಕೊಂಡು ಬನ್ನಿ. ಆ ನಾಗರಾಜ್ ಹರಕು ಚಡ್ಡಿಯ ನಾಗರಾಜ್ ಕುಂಡಿಪಲ್ಲಿಯಲ್ಲಿ ತಿರುಗಾಡುತ್ತಿದ್ದಾನೋ ಯಾರಿಗೊತ್ತು. ಎಲ್ಲ ಕಲಿಯುಗದಲ್ಲಿ ಮತ್ತೆ ಜನರಿಗೆ ಫೇಸ್ಬುಕ್ನಲ್ಲಿ ಬಂದು ವಾರ್ನಿಂಗ್ ಮಾಡುತ್ತಿದ್ದಾನೆ. ಇವತ್ತು ಅವನನ್ನು ಮೇಲೆ ಕರೆದುಕೊಂಡು ಹೋಗದೆ ನಾನು ಇರುವುದಿಲ್ಲ. ನನ್ನ ಪಾಷಾಣ ಕೆಳಗಡೆ ಬಿದ್ದಿದೆಯಲ್ಲ, ಅಯ್ಯಪ್ಪ. ಓ, ಇದಕ್ಕೆ ನಾಗರಾಜ್ ಕುಂಡಿಪಲ್ಲೆಯ ಕೊರಳಿಗೆ ಹಾಕಿ ಇವತ್ತು ಅವನನ್ನು ಕರೆದುಕೊಂಡು ಹೋಗಲೇಬೇಕು. ನಮ್ಮ ಚಿತ್ರಗುಪ್ತ ಎಲ್ಲಿ ಹೋದ? ಇನ್ನೂ ಬರಲೇ ಇಲ್ಲವಲ್ಲ ಚಿತ್ರಗುಪ್ತ. ಇರ್ಲಿ, ಚಿತ್ರಗುಪ್ತರ ಏನೋ ಮೆಕ್ಕಿತೇನೆ ತಿಂದಂತೆ ಕಾಣುತ್ತಿದೆ. ಹಾಲನ್ನು ತಂದಿದ್ದೇನೆ. ಯಮಧರ್ಮರಿಗೆ ಇಷ್ಟು ಸತ್ಕಾರವೇ? ಇರಲಿ, ನೋಡು, ಈ ಚೀಟಿಯನ್ನು ಹಿಡಿದುಕೊಳ್ಳು. ನಾನು ವಿಶ್ರಾಂತಿ ಮಾಡುತ್ತೇನೆ. ತಗೊಳ್ಳಿ.
ಆಹಾ ಮಾನವ, ಹಾಂ ಹೇಳಿ ಯಮಧರ್ಮ. ನೀನು ಬಹಳ ಬುದ್ಧಿವಂತ. ನನಗಿಷ್ಟು ಅತಿಥಿ ಸತ್ಕಾರ ಮಾಡಿದ್ದೀಯಲ್ಲ, ನಿನಗೆ ಒಳ್ಳೆಯದಾಗಲಿ. ಏಕೋ ನನಗೆ ತಲೆ ಸುತ್ತುತ್ತಿದೆಯಲ್ಲ. ವಿಶ್ರಾಂತಿ ತಗೊಳ್ಳಿ ಯಮಧರ್ಮ. ನಾವು ಇವರ ದೊಡ್ಡ ಅಭಿಮಾನಿ ಇದ್ದೇವೆ, ಇವರಿಗೆ ಬಚಾವ್ ಮಾಡಿದ್ದೇವೆ ನಾವು ಇವತ್ತು. ಏಕಾದರೆ ಇವರಿಗೆ ನಾವು ಫೇಸ್ಬುಕ್ದಲ್ಲಿ ನೋಡುತ್ತಾ ಇರುತ್ತೇವೆ. ಇವರು ಇಲ್ಲದಿದ್ದರೆ ನಮಗೆ ನಿದ್ದೆನೇ ಹತ್ತುವುದಿಲ್ಲ. ಯಾಕೆ? ಇದು ನಾಗರಾಜ್ ಕುಂಡಿಪಲ್ಲೆ ಹೆಸರು. ಇವರಿಗೆ ನಾವು ಹೇಗಾದರೂ ಬಚಾವ್ ಮಾಡಿ ಕೆಳಗಡೆ ಇಡೋಣ. ಏನಿದು? ಕಲಿಯುಗದಲ್ಲಿ ಹಾಲು ಕುಡಿದರೆ ಇಷ್ಟು ವಿಶ್ರಾಂತಿಯೇ? ಆಹಾ, ಬಹಳ ಬಹಳ ಆನಂದವಾಯಿತು, ಆನಂದವಾಯಿತು. ನರಮಾನವ, ನರಮಾನವ, ಹೇಳಿ ಪ್ರಭು. ನೋಡು, ನಿನ್ನ ಅಪೇಕ್ಷೆಯ ಮೇರೆಗೆ ನಾಗರಾಜ್ ಕುಂಡಿಪಲ್ಲೆ ಹೆಸರು ಮೇಲಿತ್ತು. ನೀನು ಅವನ ಅಭಿಮಾನಿ, ನನಗಿಷ್ಟು ನೀನು ಒಳ್ಳೇದು ಮಾಡಿದ್ದೀಯ. ಅವನ ಹೆಸರು ಮೇಲೆ ಬಿಟ್ಟು ಇನ್ನೊಂದು ವಾರ ಬಿಟ್ಟು ಕರೆದುಕೊಂಡು ಹೋಗ್ತೇನೆ. ಇನ್ನು ಮೇಲಿನ ಹೆಸರು ಬಿಡ್ತೀನಿ, ತಳಗಿಂದ ತೆಗಿತೀನಿ. ತಳಗಿಂದ ಯಾರು ಬರ್ತದ ಅವ್ರು ಕರ್ಕೊಂಡು ಹೋಗ್ತೀನಿ. ನೋಡಿದೀಯಾ? ನೀನು ಚೀಟಿಯನ್ನು ತೆಳಗಡೆ ಇಟ್ಟರೂ ಅವನ ಹಣೆ ಬರವತ್ತ ಬದಲಿಸಲು ಸಾಧ್ಯವಿಲ್ಲ. ಆದರೂ ನಾಗರಾಜ್ ಕುಂಡಿಪಲ್ಲೆಗೆ ಇವತ್ತು ಮೆಂತೆ ಪಲ್ಲೆ ಮಾಡೇ ಬಿಡ್ತೀನಿ. ಚೀಟಿ ತೆಗೆದು ಇಟ್ಟುಕೊಂಡಿದ್ದೀಯಾ? ಆದರೂ ಅವನು ಇಲ್ಲೇ ಬತ್ತು. ಇರ್ಲಿ, ನಿನ್ನ ಹೆಸರೇನು? ನನ್ನ ಹೆಸರು ನಾಗರಾಜ್ ಭೋಗರಾಜ್ ಕುಂಡಿಪಲ್ಲೆ. ಭೋಗರಾಜ್ ಕುಂಡಿಪಲ್ಲೆ. ನೀ ಭೋಗರಾಜ್ ಹಾದರ್ಗಿತ್ತಿ ಪಲ್ಲೆ ತಿಟ್ಕೊಂಡ್ಬಿಡು, ಪುಂಡಿಪಲ್ಲೆ ಬೇಡ. ನಾವಿನ್ನು ಬರೆಯುತ್ತೇವೆ, ಕಲಿಯುಗದಲ್ಲಿಯೂ ಮೋಸವಿರುತ್ತದೆ. ಒಳಗಡೆ ಚಿತ್ರಗುಪ್ತರು ಎಲ್ಲಿ ಹೋದರು? ಅಯ್ಯ ಅಯ್ಯ ಅಯ್ಯಪ್ಪ, ನನಗೂ ಯಾಕೋ ಭಾಳ ಸೂಸು ಬಂದಾಗಾಯ್ತಲ್ಲಪ್ಪ. ಎಲ್ಲ ಕರ್ನಾಟಕ ಜನತೆಗೆ ಹೇಳತ್ತೀನಪ್ಪ, 2 ತಾಸಾಯ್ತು ಅರಿಬಿ ಹಾಕ್ಕೊಂಡಿನಿ, ಹುಚ್ಚಿ ಭಾಳ ಬಂದವು. ಹುಚ್ಚಿ ಓದಿ ಬರ್ತೀನಿ. ಆ ನಾಗರಾಜ್ ಕುಂಡಿಪಲ್ಲೆ ಏನು ಸಿಕ್ಕನಂದ್ರೆ ಅವನು ಪುಂಡಿಪಲ್ಲೆ, ಮೆಂತೆ ಪಲ್ಲೆ, ಹಾದರ್ಗಿತ್ತಿ ಪಲ್ಲೆ ಎಲ್ಲ ಮಾಡಿ ತಿಂದು ಬಿಡ್ತೀನಿ. ಈಗ ಹೋಗ್ತೀನಿ. ಅವನು ಈಗ ಬಿಜಾಪುರ ಬಿಟ್ಟು ಓಡಿ ಹೋಗ್ಯಾನ ಕಾಣಿಸ್ತದ. ಈಗ ಸಾಣೆಬೆನ್ನೂರಿಗೆ ಹೋಗ್ಯಾನ. ಆ ಸಾಣೆಬೆನ್ನೂರಿಗೆ ನಾನು ಹೋಗಿ, ಎಲ್ಲಿ ನಮ್ಮ ಚಿತ್ರಗುಪ್ತರು ಎಲ್ಲಿ ಕಾಣ್ತಿಲ್ವಲ್ಲ? ಯಪ್ಪ, ಸಂಡಸ್ವತ್ರ ಬತ್ತಲ್ಲೋ ಮರ. ಯಪ್ಪ, ಅಯ್ಯ 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 ಅಯ್ಯಪ್ಪ, ಅಯ್ಯ ಅಯ್ಯ ಅಯ್ಯ